are you, Mr. Lankesh? Super, Mr. Lokesh. How are your audience? Very good. How are your noise pollution? Super. Fantastic. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರುವಂತ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ನೋಡಿ ಮಿಸ್ಟರ್ ಲಂಕೇಶ್, ಮಳೆಯಲ್ಲಿ ನೆನಿಬೇಕು ಅಂದ್ರೆ ಮಳೆ ಬರಬೇಕು, ಚಳಿಲಿ ನಡಗಬೇಕು ಅಂದ್ರೆ ಸಿಕ್ಕಾಪಟ್ಟೆ ಚಳಿ ಇರಬೇಕು, ನಗಬೇಕು ಅಂದ್ರೆ ನೀವಿರ್ಬೇಕು. ಬಾ 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 ಅಲ್ಲ, ನೀವು ನಗಿಸ್ಬೇಕು, ನಾವು ನಗ್ತಾ ಇರ್ತೀವಿ. ನಗಬೇಕು ಅಂದ್ರೆ ನಾವ್ ಇರ್ಬೇಕ್ರಿ, ಮಜಾ ಟಾಕೀಸ್ ಇರ್ಬೇಕು. ಆದ್ರೆ ಹಾಡ್ಬೇಕು ಅಂದ್ರೆ ನಮ್ಮ ಧ್ವನಿ ಚೆನ್ನಾಗಿರ್ಬೇಕು. ಅಕಸ್ಮಾತ್ ಧ್ವನಿ ಚೆನ್ನಾಗಿಲ್ದೆ ಹಾಡಿದ್ರೆ ಒದೆ ತಿನ್ನೋದಕ್ಕೂ ರೆಡಿ ಇರ್ಬೇಕು. ಒದೆನೂ ಬಿಡಬಾರ್ದು. ನಾವು ಹಾಡ್ದಂತ ಹಾಡು ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಒಳ್ಳೆ ಹಾಡುಗಾರರು ಹಾಡ್ತಾ ಇರ್ಬೇಕು, ನಾವು ಲಿಪ್ ಸಿಂಕ್ ಮಾಡ್ತಾ ಇರ್ಬೇಕು. ಅದು ಕರೆಕ್ಟ್ ಆಗಿ ಹೇಳಿದ್ರಿ ನೋಡಿ. ಬಾ ಎಲ್ಲಾಡಿಸ್ತಾ ಇದ್ರೆ ಶ್ವಿಂಗಮ್ ಹಾಕೊಂಡು ಅದ್ಭುತವಾಗಿರುತ್ತೆ. ಅಯ್ಯೋ, ನಿಮ್ ಪಿಕ್ಚರ್ ಅಲ್ಲಿ ಹಂಗೆ ಮಾಡ್ಬೇಕಾಗಿತ್ತು. ನಾನು ಸುಮ್ಮನೆ ಲಿರಿಕ್ ಎಲ್ಲ ಕಲ್ತ್ಕೊಂಡು ಆಡಿದೆ ನಾನು. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬರ್ತಾ ಇರೋರು ನಮ್ಮ ಕನ್ನಡ ಇಂಡಸ್ಟ್ರಿಯ ಸೂಪರ್ ಡೂಪರ್ ಮೇಲ್ ಸಿಂಗರ್ಸ್. ಅವ್ರು ಬರ್ತಾರೆ, ನಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರುವಂತ ಮ್ಯೂಸಿಕಲ್ ಎಪಿಸೋಡ್ ಅನ್ನ ಮಾಡ್ತಾರೆ. ಅವ್ರನ್ನೆಲ್ಲ ವೆಲ್ಕಮ್ ಮಾಡೋಣ. ಸೊ ಪ್ಲೀಸ್ ವೆಲ್ಕಮ್ ಹೇಮಂತ್, ಚಿನ್ಮಯ್, ಸಂತೋಷ್ and Shashank Sheshgiri. Maja 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 sajana maja takis maja takis gaja 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 nija 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 ho saja showcase ho sa crazy nodalku maja helaliku maja Aki steppo henge kadike baja ella takku nadiya mantu needu vasaja maja 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 sajana maja takis maja takis ಈ ಮೈಸೂರು ಮೈನ್ ರೋಡ್ ಅಲ್ಲಿ ಈ ಆಪಲ್ ಮಾರ್ತಾರ ಗೊತ್ತಾ? ಆಪಲ್ ಆಪಲ್ ಶುರು ಹಚ್ಕೊಳ್ಳಿ ನಿಮ್ ಸ್ಟೆಪ್. ಆಪಲ್ 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 80 ರೂಪಾಯಿ 80 ರೂಪಾಯಿ 80 ಮಾಡ್ರಿ ಮಾಡ್ರಿ 80 ರೂಪಾಯಿ 80 ರೂಪಾಯಿ 80 ರೂಪಾಯಿ 80 ಆಪಲ್ 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 ಆಪಲ್. ಸರ್ ನೀವು ಮಾರಿ ಒಂದ್ಸಲಿ. ನಿಂಬೆ ಹಣ್ಣು ಅದೇ ಆಪಲ್ ಮಾರಿ ಅಂದ್ರೆ ನಿಂಬೆ ಹಣ್ಣು ಮಾಡ್ತಾ ಇದ್ದೀರಿ ನೀವು. ಅದು ಕಲ್ಲಂಗಡಿ ಆಗೋಯ್ತದು. ನಿಂಬೆ ಹಣ್ಣು ಮಾಡಿದ್ರಿ. ನನಗೇನೋ ಒಂಥರ ಬಲ್ಬ್ ಚೇಂಜ್ ಮಾಡಂಗ. ಹಾ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಿ? ಸೂಪರ್ ಸೂಪರ್. ತುಂಬಾ ಜೋರಾಗಿದೆ. ಅಲ್ಲ, ನಿಮ್ಗೆ ಹೊಟ್ಟೆ ಉರಿಸ್ತಾ ಇರೋದು ನಾನು. ಹೆಂಗೆ ನನಗೆ ಹೊಟ್ಟೆ ಉರಿಯೋದು ಯಾವಾಗ ಗೊತ್ತಾ? ಕೂದಲು ಮುಟ್ಟಿ ಹಿಂಗ ಅಂದಾಗ ಮೀಸೆ ಬರುತ್ತೆ. ಕೂದಲು ಹಿಂಗ ಅಂದಾಗ ಹೊಟ್ಟೆ ಉರಿ. ನೀವು ಮೀಸೆ ಬರುತ್ತಾ? ಬರುತ್ತೆ. ಒಂದ್ಸಲಿ ಬಿಡಿ ನೋಡ್ಬೇಕು ನಾವು. ಸಾಕಾಗಿರುತ್ತೆ. ನೆಕ್ಸ್ಟ್ ಶೋ ಬಿಟ್ಟಿರ್ತೀನಿ ನೋಡಿ, ಗ್ಯಾರಂಟಿನಾ? 100%. ಹೇಮಂತ್ ಹೇಗಿದ್ದೀರಿ? ಫಸ್ಟ್ ಕ್ಲಾಸ್ ಸೂಪರ್ ಸರ್. ಫ್ಯಾಂಟಾಸ್ಟಿಕ್. ತಾವ್ ಹೇಗಿದ್ದೀರಿ ಸರ್? ಸೂಪರ್. ಯಾಕೆ ಸೈಲೆಂಟ್ ಆಗಿದ್ದೀರಿ? ನಗ್ನಗ್ತಾ ಇರಿ, ಖುಷಿ ಖುಷಿ ಮಾಡೋಣ ಆಗ್ಲಿ. ಲೆಟ್ ಅಸ್ ಗೆಟ್ ಆಲ್ ವಾರ್ಮ್ಡ್ ಅಪ್. ತಾವ್ ಹೇಗಿದ್ದೀರಿ? ಆರಾಮ್. ಸೂಪರ್. ನಮ್ಮ ಮಜಾ ಟಾಕೀಸ್ಗೆ ಸ್ವಾಗತ ತಮ್ಮೆಲ್ಲರಿಗೂ. ಥ್ಯಾಂಕ್ ಯು. ಬನ್ನಿ, ಕೂತ್ಕೊಳ್ಳಿ. ಈಗ ಥಿಯೇಟರ್ಗೆ ಹೋಗ್ಬೇಕಾದ್ರೆ ಯಾರ್ಯಾರ ಹತ್ರ ಅಡ್ರೆಸ್ ಕೇಳ್ತಾ ಇದ್ರಿ ನೀವು? ಸೇಫೆಸ್ಟ್ ಆಟೋ ರಿಕ್ಷಾ ಡ್ರೈವರ್ ಕೇಳ್ಬೋದು ಅಲ್ವಾ? ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಇಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಕೇಳ್ಬೋದು. ಓಕೆ. ಆದ್ರೆ ಡ್ಯಾಡಿನೇ ಕೇಳಿದ್ರಂತೆ ಅಡ್ರೆಸ್. ಡ್ಯಾಡಿನೇ ಕೇಳ್ಬಿಟ್ರು ಅಡ್ರೆಸ್. ಗರ್ಲ್ ಫ್ರೆಂಡ್ ಜೊತೆ ಥಿಯೇಟರ್ಗೆ ಹೋಗ್ಬೇಕಾದ್ರೆ ಅಡ್ರೆಸ್ ಏನು ಅಂತ ಅಪ್ಪನ್ ಕೇಳಿರೋದು. ಯಾರು ಇದು ಮಹಾಪುರುಷ? ನಮ್ಮ ಸಾಂಗ್ ಆಡಿದವರು ಸಂತೋಷ್ ಅವರು. ಇಂಥ ಸಾಹಸ ಹೆಂಗೆ ಸಾಧ್ಯ ಆಯ್ತು ಹೇಳಿ? ಅದು ಆಕ್ಚುಲಿ ಸಿಗ್ನಲ್ ಅಲ್ಲಿ ಸ್ಟಾಪ್ ಆಗಿತ್ತು ಕಾರ್. ನಮ್ಮ ಅಪ್ಪನ ನಂಗೆ ಗೊತ್ತಿರಲಿಲ್ಲ, ನಮ್ಮ ಅಪ್ಪನೇ ಅಂತ. ಟಿಂಟ್ ಇತ್ತು. ಟಕ್ 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 ಅಂತ ಹೊಡ್ಬಿಟ್ಟು, ಸರ್ ಊರ್ವಶಿ ಥಿಯೇಟ್ರಿಗೆ ಹೆಂಗೆ ರೂಟು ಅಂತ ಕೇಳಿದೆ. ನಮ್ಮಪ್ಪನ ಹೇಳಿದ್ರು. ಹೇಳಾದ್ಮೇಲೆ ಗೊತ್ತಾಯ್ತು ಅವ್ರು ನಮ್ಮಪ್ಪ ಅಂತ. ನಾನು ಹೋಗ್ಬಿಟ್ಟೆ. ಚೆನ್ನಾಗಿದೆ ಅಲ್ಲ? ಕಾರ್ ಗೊತ್ತಿಲ್ಲ, ನಮ್ಮಪ್ಪನೇ ಅಂತ ಗೊತ್ತಿಲ್ಲ, ನೋಡ್ಬಿಟ್ಟು ಅವ್ರು ಹೇಳಿದ್ರು. ಆಮೇಲೆ ಏನಾಯ್ತು? ಪಿಕ್ಚರ್ ಎಲ್ಲಿ ನೋಡಿದ್ರಿ? ಮನೇಲಿ ನೋಡಿದ್ರೆ ಥಿಯೇಟರ್ ಅಲ್ಲಿ ನೋಡಿದ್ರೆ? ಮನೆಯಲ್ಲಿ ಹೋದ್ಮೇಲೆ ದೊಡ್ಡ ಪಿಕ್ಚರ್ ಬಂತು, ಅಲ್ಲಿ ಚಿಕ್ಕ ಪಿಕ್ಚರ್ 3 hours. ಒಟ್ಟಲ್ಲಿ ಪಿಕ್ಚರ್ಗೆ ಹೋದ್ರಿ? ಮೆಚ್ಚಿದೆ. ಆ ಡೆಡಿಕೇಶನ್ ಇರ್ಬೇಕು. ನಾನು ನಿಮ್ ಡ್ಯಾಡಿ ಆಗಿದ್ರೆ ಏನ್ ಮಾಡ್ತಾ ಇದ್ರಿ? ಅಲ್ಲ ನೀವೇನ್ ಮಾಡ್ತಾ ಇದ್ರಿ? ನಾನು ಹೇಳ್ತಾ ಇದ್ದೆ ಹೇಳಿ. ಈಗ ಎಷ್ಟೋ ಧೈರ್ಯ ಕಾರ್ ತಗೊಂಡ್ ಮನೆಗೆ ಹೋಗೋದ್ಬಿಟ್ಟು ಆ ಹುಡುಗಿ ಜೊತೆ ನೀವು ಪಿಕ್ಚರ್ಗೆ ಹೋಗ್ತಾ ಇದ್ರಿ. ಮಾಡ್ತೀರಿ ನಿಮಗೆ ಕಾರ್ ತಗೊಂಡು ಮನೆಗೆ ಅಂದ್ರೆ ಹೋಗೋದು. ಓಕೆ, ಟಿಕೆಟ್ ಇದೆ ತಾನೆ? ಐ ನೋ ಇಟ್. ಸಂತೋಷ್, ನೀವು ಕಿರಾತಕ ಸಿನಿಮಾಗೆ ಹಾಡೋದಕ್ಕೆ ಚಾನ್ಸ್ ಸಿಕ್ತಲ್ಲ, ಹೆಂಗ್ ಸಿಕ್ತದು? ಅದು ಯಾವುದೋ ಅವಾರ್ಡ್ ಫಂಕ್ಷನ್ ಇತ್ತು. ನಾನು ರಾಜೇಶ್ ರಾಮನಾಥ್ ಸರ್ ಹೋಗಿದ್ವಿ. ಸೊ ಅಲ್ಲಿ ಟಾಯ್ಲೆಟ್ ಅಲ್ಲಿ ಮನೋಹರ್ ಸರ್, ರಾಜೇಶ್ ರಾಮನಾಥ್ ಇಬ್ರು 3 ಜನನೂ ಹೋದ್ವಿ. ಹಿಂಗೆ ಹಿಂದೆ ನಿಂತ್ಕೊಂಡ, ಈ ಹುಡುಗ ಹೊಸ ಹುಡುಗ, ಹೌದಾ ಏನೋ ಮಾಡ್ತೇನವ? ಸರ್ ಆಡ್ತೀನಿ ಸರ್. ಅಲ್ಲಿ ನೀರು ಬೇರೆ ಬರ್ತಾ ಇರ್ಲಿಲ್ಲ, ಯಾರು ಶೇಕ್ ಹ್ಯಾಂಡು ಕೊಟ್ಕೊಳ್ಳಿಲ್ಲ. ನಾಳೆ ಸ್ಟುಡಿಯೋಕ್ಕೆ ಬಾ
ಅಲ್ಲಿ ಸಿಕ್ಕಿದ್ದು ಕಿರಾತಕ ಸಾಂಗ್. ಸೊ ನಿಮ್ಗೆ ಅಲ್ಲಿ ಬಾತ್ರೂಮ್ ಸಿಂಗಿಂಗ್ ಅಲ್ಲಿ ನಿಮ್ಗೆ ಚಾನ್ಸ್ ಸಿಕ್ಕಿದ್ದು? ಅಲ್ಲ, ಬಾತ್ರೂಮ್ ಅಲ್ಲಿ ರೆಕಮೆಂಡೇಶನ್. ಈಗ ಗೊತ್ತಾಯ್ತಾ ಬಾತ್ರೂಮ್ ಅಲ್ಲಿ ಏನಕ್ಕೆ ಕಾಡ್ಬೇಕು ಅಂತ? ತಿಳ್ಕೊಳ್ಳಿ. ಮಿಸ್ಟರ್ ಲೋಕೇಶ್, ಹಾ, ಒಳ್ಳೆ ಫ್ಯೂಚರ್ ಇದೆ ನಿಮ್ಗೆ. ಬಾತ್ರೂಮ್ ಹೋಗಕ್ಕ ಅಲ್ಲ, ಬಾತ್ರೂಮ್ ಅಲ್ಲಿ ಹಾಡ್ತಾ ಇರಿ, ನೋಡಿದ್ರೆ ಅವಕಾಶಗಳು ಸಿಗುತ್ತೆ. ಈಗ ನಾನೇನಾದ್ರೂ ಸಿಂಗಿಂಗ್ ಹೋಗ್ಬಿಟ್ರೆ ಮಿಸ್ಟರ್ ಲಂಕೇಶ್ ಯು ವಿಲ್ ಸ್ಟಾರ್ಟ್ ಮಿಸ್ಸಿಂಗ್ ಮೀ. ನಾನು ತುಂಬಾ ಬಿಸಿ ಆಗ್ಬಿಡ್ತೀನಿ. ಇಲ್ಲ, ನೀವು ಆಲ್ರೌಂಡರ್, ಒಳ್ಳೆ ಸಿಂಗರ್ ಕೂಡ ಗೊತ್ತು ನನಗೆ. ಸೊ ಹಾಗಾಗಿ ಇದು ಬೇಡ. ಈಗ ನಮ್ಮ ಸಿಂಗರ್ಸ್ ಬಂದಿದ್ದಾರೆ, ಅವರು ಅವರ ಫೇವ್ರೇಟ್ ಒಂದೊಂದು ಹಾಡನ್ನ ನಮಗೋಸ್ಕರ ಆಡ್ತಾರೆ. ಫಸ್ಟ್ ಯಾರು? ಸಂತೋಷ್. ಹೇಮಂತ್ ಸರ್. ಸಂತೋಷ್ ನಾನು ಹೀರೋ ಅನ್ಕೊಂಡ್ಬಿಟ್ಟೆ. ಕನ್ಫ್ಯೂಸ್ ಆಗ್ಬಿಟ್ಲು ಅವಳು. ಸೂಪರ್ ಸೂಪರ್ ಹೇಮಂತ್, ಸೂಪರ್. ಥ್ಯಾಂಕ್ ಯು ಸರ್. ಹೊಡ್ರ ಕ್ಲಬ್ಸ್. ಕೋಬ್ರಾ, ಕೋಬ್ರಾ, ಕೋಬ್ರಾ. ಬನ್ನಿ 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 ಬನ್ನಿ, ಬೇರೆ ಬನ್ನಿ, ಟೈಮ್ ಆಯ್ತು. ಬಾರಿ ಇಲ್ಲಿ. ಅರೆ ರಾಣಿ, ನೋಡಿ ಇಲ್ಲಿ. ಹೋಗಕ್ಕ, ಸುಕ್ಕು ಬಂದಿರೋ ನಿನ್ ಮುಖನ ಎಷ್ಟ್ ಸಲ ಅಂತ ನೋಡ್ಲಿ. ನನ್ ನೋಡು ಅಂತ ಹೇಳ್ದ. ನೋಡಿ ಇಲ್ಲಿ ಗೆಸ್ಟ್ ಎಲ್ಲ ಬಂದಿದ್ದಾರೆ. ಒಂದು ನಿಮಿಷ ದಯವಿಟ್ಟು ಇಲ್ಲಿಗೆ ಬಂದ್ಬಿಡಿ. ಅವ್ರ ಹತ್ರ ಹೋಗ್ಬೇಡಿ, ನೀವು ತುಂಬಾ ಡೇಂಜರಸ್. ಹೌದಲ್ಲ? ನಿಂಗೆ ಯಾರು ಪರಿಚಯ ಇಲ್ಲ, ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು. ಹೌದು, ಇವರು ಚಿನ್ಮಯಿ ಅಂತ. ಇವರು ಚಿನ್ಮಯಿ ಅಂತ. ಹಲೋ. ಇವ್ರು ತುಂಬಾ ಚೆನ್ನಾಗಿ ಪೇಂಟ್ ಮಾಡ್ತಾರೆ ಕಣೆ, ನಮ್ಮ ತರನೇ. ಅವರು, ಸಾರಿ, ನಿಮ್ಮ ಹೆಸರೇನ್ ಹೇಳಿ? ಅವ್ರು ನನ್ನ ಹೆಸರು ಶಶಾಂಕ್, ಅವ್ರು ಚಿನ್ಮಯ ಆದ್ಮೇಲೆ ನಾನು ಅವ್ರ ಹೆಸರು ಹಾಕ್ತೀನಲ್ಲ. ಹೌದಾ? ನೀವು ಸಂತೋಷ್ ಅಲ್ವಾ? ದುಃಖ ಎಲ್ಲಿ? ದುಃಖ ಮನೆಯಲ್ಲಿ. ಅವ್ರನ್ನ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ಕೊಡು ಅಂತ ಕೇಳ್ಬೇಡ. ಯಾಕಕ್ಕ? ಅವ್ರು ಡೇಂಜರು. ಯಾರು ಇವ್ರ? ಡೇಂಜರ? ಯಾವ ಖುಷಿಗೆ ಡೇಂಜರ್ ಅವರು? ಹಾಡಿಲ್ವಾ ಡೇಂಜರ್ 40-60 ಡೇಂಜರ್ ಅಂತ? ಅದಕ್ಕೆ ಅವ್ರ ಸಹವಾಸನೆ ಬೇಡ. ಅವ್ರು ಯಾರು ಗೊತ್ತಲ್ವಾ? ಅಜ್ಜಿ. ಇವ್ರು ಅದನ್ನೇ ಆಡಿರೋದು, ದೇರ್ ವಾಸ್ ಅಜ್ಜಿ ಅಂತ. ಅದ್ ನಮ್ಮ ಅಜ್ಜಿಗೆ ಹಾಡಿರೋದು. ನಾನ್ ಗೊತ್ತಲ್ಲ, ಸ್ವೀಟ್ 16 1 and only ವರು. ಇವಳು ನನ್ನ ತಂಗಿ ರಾಣಿ. ಅಕ್ಕ ನಾನು ಏನೋ ಕೇಳಕ್ ಹೇಳಿದ್ನಲ್ಲ, ಏನ್ ಗೊತ್ತಾ, ಪಾಪ ನನ್ನ ತಂಗಿ ಆಸೆ ಪಡತ್ತೆ. ಈಗ ಗಂಡ ತುಂಬಾ ಹೆಂಡತಿನ ಪ್ರೀತಿ ಮಾಡುವಾಗ ಯಾವ ಹಾಡು ಹೇಳ್ಬೋದು? 1 2 3 4 ಗಂಡರ ಗಂಡ ಗಂಡ ಬೇರುಂಡ ಭೈರವ. ಆ ಗಂಡ ಹೆಂಡತಿನ ತುಂಬಾ ಪ್ರೀತಿಸಿ ಯಾವ ಹಾಡು ಹಾಡ್ಬೋದು? ಡ್ಯೂಯೆಟ್ ಎಲ್ಲ ಹಾಡಿಲ್ವಾ? ಆ ತರದ್ ಹೇಳಿ. ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನಂತೆ ನೀನು ನಾನು, ಅದೇ ನಗು ಅದೇ ತರ. ನೋಡ್ ಕಲ್ತ್ಕೊಳ್ರಿ, ಎಷ್ಟ್ ಚೆನ್ನಾಗಿ ಹಾಡು ಹೇಳ್ತಾರೆ. ನೋಡ್ ಕಲ್ತ್ಕೊಳ್ಳೋ. ಒಂದ್ ದಿವಸ ಅವಳಿಗೋಸ್ಕರ ಹಾಡಿದ್ಯೇನೋ ಹೀಗೆ? ಓಕೆ, ಅದ್ ಬಿಡಿ. ಈಗ ಹೆಂಡತಿ ಬೇಜಾರ್ ಮಾಡ್ಕೊಂಡಾಗ ಯಾವ ಹಾಡು ಹಾಡ್ತೀರಾ? ಡೇಂಜರ್ 15 to 20 ಡೇಂಜರ್. ಅಲ್ಲ ಕಣೆ, ನಾನ್ ಅವಾಗ್ಲೇ ಹೇಳ್ದೆ ತಾನೆ, ಒಬ್ರು ಪೇಂಟರು, ಒಬ್ರು ಇಂಜಿನಿಯರು ಅಂತೆಲ್ಲ. ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಈ ವೇಸ್ಟ್ ಬಾಡಿ ಸಿಂಗರ್ಸ್ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ತರದ್ದೆಲ್ಲ ಹಾಡು ಹೇಳ್ತಾ ಇರೋದು. ಇವಾಗ ಇವರೆಲ್ಲ ಸಿಂಗರ್ಸ್ ಅಂತ ಪ್ರೂವ್ ಮಾಡ್ಬೇಕಾ? ರೇ, ಹೇ, ನೀ ಯಾಕೆ ಅಲ್ಲಿಗೆ ಹೋದೆ? ಜೀಬ್ರಾ, ಹಂಗೆ ನನ್ ಕಡೆಯಿಂದ ಹೊರ ಮೇಲೆ ಒಂದು ಹಾಡು ಒಂದ್ ವಿಷಯ ಹೇಳ್ತೀನಿ. ಇವ್ರ ಹೆಸರು ಕಡ್ಲೆಪುರಿ ಅಂತ. ಇವರು ನಮ್ಮ ಅಕ್ಕನ್ನ ತುಂಬಾ ಇಷ್ಟಪಡ್ತಿದ್ದಾರೆ, ಯಾಕಂದ್ರೆ ನಮ್ಮ ಅಕ್ಕ ಆಂಟಿಕ್ ಪೀಸ್ ಅಲ್ವಾ. ಹ್ಞೂ ಅಕ್ಕ. ಅದಕ್ಕೆ ಅವ್ರ ಕಡೆಯಿಂದ ಇವ್ರಿಗೆ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ಬೇಕು ಅಂದ್ರೆ ಯಾವ ಹಾಡನ್ನ ಡೆಡಿಕೇಟ್ ಮಾಡ್ಬೋದು? ಈ ತಾಯಿಯ ಹಾಟು, ಆ ಮೌಂಟ್ ಎವರೆಸ್ಟು, ಆ ಶಿಖರದ ವೇಟು, ಆ ಹತ್ತಿಳಿದವರೆಷ್ಟು, ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ, ಯಾವತ್ತು ಕಾಯೋಳೆ ಐ ಡೋಂಟ್ ಲೀವ್ ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ತಾಯಿಗೆ ಮಿಗಿಲಾದ ಗಾಳಿಲ್ಲ ಅಂತ ನಮ್ಮೇಲೆ ಸನ್ನಿಧಿಯ, ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ನೀಡುವೆ ಕಂಡೆಯ. ಒಂದ್ ನಿಮಿಷ ನಿಲ್ಸಿ. ಈಗ ಅಲ್ಲಿ ನಿಂತಿದ್ಯಲ್ಲ, ಅದಕ್ಕೆ 4 ಬಾರಿಸ್ಬೇಕು ಅಂದ್ರೆ ಯಾವ್ದಾರ ಒಂದು ಹಾಡ್ಬೇಕಲ್ಲ, ಒಂದು ಹಾಡಿ. 3 4 ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಹೊಡಿ ಮಗ ಬಿಡಬೇಡ ಅವನ್ನ, ಶಿರಾಪುರ ಗಲ್ಲಿಸು ಅಂತ ಬಂದ್ರೆ ಮಚ್ಚ ಎತ್ತು ಬಿಡಬೇಡ ಅವನ್ನ. ಆ ಮುಂಚಿನ ಹಾಡು ಹೇಳಿದ್ರಲ್ಲ, ಅದಕ್ಕೆ ಹೀಗೆ ಮಾಡೋಣ ಅಂತಿದ್ದೆ. ಆದ್ರೆ ಇವ್ರಿಗೆ ಇಂಥ ಹಾಡು ಹೇಳಿದ್ರಲ್ಲ, ಅದಕ್ಕೆ ಬಿಟ್ಟಿದೀನಿ. ಅಪ್ಪ, ಈ ಹೆಣ್ಮಕ್ಳು ಸವಾಸ ಆಗಲ್ಲಪ್ಪ. ಸ್ವಲ್ಪ ಮಾತುಕತೆ ಎಲ್ಲ ನಿಲ್ಸ್ಬಿಡಿ ಈಗ. ಕೋಬ್ರಾ, ಏನಪ್ಪ?
ಅರ್ಜೆಂಟ್ ಆಗಿ ಒಂದು 8 ಕರಿ ಬೆಕ್ಕುಗಳ ವ್ಯವಸ್ಥೆ ಮಾಡ್ಬಿಡಪ್ಪ. 8 ಕರಿಬೇಕಾ? ಕೋಳಿ ಫಾರ್ಮ್ ತರ ಏನಾದ್ರು ಬೆಕ್ ಫಾರ್ಮ್ ಏನಾದ್ರು ಶುರು ಮಾಡ್ಕೊಂಡಿದ್ಯಾನಾ? ಇಲ್ಲ ಕೋಬ್ರಾ. ಇನ್ನೇನು ದೇವದ್ ಸಿನಿಮಾಗೆ ಏನಾದ್ರು ಬೆಕ್ ಸಪ್ಲೈ ಮಾಡ್ತಿದ್ಯಾ? ನೋ ಕೋಬ್ರಾ. ಮತ್ತ್ಯಾಕೋ 8 ಕರಿ ಬೆಕ್ಗಳು? ಸೆಕ್ಯೂರಿಟಿಗೆ ಕೋಬ್ರಾ, ಸೆಕ್ಯೂರಿಟಿಗೆ? ಏಯ್, ಮೈ ಮೇಲೆ ನೀ ಇಲ್ಲಿ ಓಡಾಡ್ತಾ ಇದೆಯಾ ಸೆಕ್ಯೂರಿಟಿಗೆ ಇಟ್ಕೊಳಕ್ಕೆ ಬೆಕ್ನ? ಕೋಬ್ರಾ, ಈ ಕರಿ ಬೆಕ್ಕಗಳಿಗೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಬ್ಲಾಕ್ ಕ್ಯಾಟ್ಸ್. ಅವ್ರ ಕೆಲಸ ಏನು? ಸೆಕ್ಯೂರಿಟಿ ಕೊಡೋದು. ಅದನ್ನೇ ನಾನು ಕನ್ನಡದಲ್ಲಿ ಕರಿ ಬೆಕ್ಕುಗಳು ಅಂತ ಹೇಳ್ದೆಪ್ಪ. ಅಷ್ಟು ಅರ್ಥ ಮಾಡ್ಕೊಳಕಲ್ಲ. 8 ಬ್ಲಾಕ್ ಕ್ಯಾಟ್ಸ್ ಬೇಕು. ಅಯ್ಯ ನಾನ್ ನಮ್ಮ ಮಗನೇ. ಹೌದು, ತಮಗೆ ಏನ್ ಗನಂದಾರಿ ಸಾಧನೆ ಮಾಡಿದಿರಾ ಅಂದ್ಬಿಟ್ಟು ಬ್ಲಾಕ್ ಕ್ಯಾಟ್ಸ್ ಕೊಡಿಸ್ಬೇಕು? ಹಲೋ, ಎಕ್ಸ್ಕ್ಯೂಸ್ ಮೀ, ನಾವು 3 ಜನ ಡಿಫ್ರೆಂಟ್ ಆಗಿ ಅತ್ಯದ್ಭುತವಾಗಿ ಚಿತ್ರಗಳನ್ನ ಬಿಡಿಸಿದೀವಿ. ಇವತ್ತು ಚಿತ್ರಕಲಾ ಪರಿಷತ್ನಲ್ಲಿ ನಮ್ಮ 3 ಜನದ ಪೇಂಟಿಂಗ್ಸ್ ಎಕ್ಸಿಬಿಷನ್ ಇದೆ. ಇನ್ನೇನ್ ಜನ ಬರ್ತಾರೆ, ನಮ್ಮ ಪೇಂಟಿಂಗ್ಗಳು ನೋಡ್ತಾರೆ, ಎಷ್ಟು ಚೆನ್ನಾಗಿದೆ ಅಂತ ಮುಗಿ ಬೀಳ್ತಾರೆ. ಫೋಟೋಗ್ರಾಫು, ಸೆಲ್ಫಿ, ಆಟೋಗ್ರಾಫು, ಕಾಟನೋ ಕಾಟ. ನಾವು ಸೇಫ್ ಆಗಿ ಮನೆಗೆ ಬರ್ಬೇಕಲ್ಲ ವಾಪಸ್ಸು, ಅದಕ್ಕೆ ನಮಗೆ ಸೆಕ್ಯೂರಿಟಿ ಬೇಕು. ಯಾಕ್ರಿ ಯಾಕೆ ನಗ್ತಿದ್ದೀರಾ? ಅಲ್ಲ, ನಿಮಗೆ ನೆಟ್ಗೆ ಕೂದಲು ಸಿಕ್ ಬಿಡ್ಸಕ್ ಬರಲ್ಲ, ಚಿತ್ರ ಬೇರೆ ಬಿಡಿಸ್ತೀರ ನೀವು? ಹೌದೌದು, ಚಿತ್ರ ಬಿಡಿಸೋದ್ರ ಜೊತೆಗೆ ಗ್ರಹಚಾರ ಬಿಡ್ಸೋಕ್ ಬರುತ್ತೆ. ಬಿಡಿಸ್ಲಾ? ಕ್ಯಾನ್ಸಲ್. ಪ್ರೀವಿಯಸ್ ಡೈಲಾಗ್ ಕ್ಯಾನ್ಸಲ್, ಎಡಿಟ್ ಮಾಡ್ಬಿಡ್ರ ಅದನ್ನ. ಆ ಭಯ ಇರ್ಲಿ. ಓಕೆ ಓಕೆ. ಏನೇನ್ ಚಿತ್ರ ಬರ್ದಿದ್ದೀರಾ ಸ್ವಲ್ಪ ತೋರಿಸಿ. ನಾನ್ ತೋರಿಸ್ತೀನಿ. ಫಸ್ಟ್ ನಾನ್ ತೋರಿಸ್ತೀನಿ, ಯಾರಿಗೂ ಬಿಡಲ್ಲ. ಫಸ್ಟ್ ನಾನ್ ತೋರಿಸ್ತೀನಿ. ನೀವು ಕಾಂಪಿಟೇಷನ್ಗೆ ಇಳಿದಿಲ್ವಾ ಇನ್ನು? ನಾನೇ ಫಸ್ಟ್. ಆಯ್ತಾಯ್ತು. ಮಿಸ್ಟರ್ ಕುರಿ, ಮಿನಿಮಮ್ 3/4 ಕೋಟಿಗೆ ಹರಾಜಾಗತ್ತಲ್ಲ, ಆ ಪೇಂಟಿಂಗ್ ಫಸ್ಟ್ ತೋರಿಸಿ. ಹಂಗಾರಿದೆ 3/4 ಕೋಟಿ? ಅಪ್ಪ, ನೀನ್ ಪೇಂಟಿಂಗು 3/4 ಕೋಟಿಗೆ ಹರಾಜಾಗುತ್ತೋ ಬಿಡುತ್ತೋ, ನಿನ್ನ ಮಾನ ಮರ್ಯಾದೆ 3 ಕಾಸಿಗಂತೂ ಹರಾಜಾಗೋದು ಕನ್ಫರ್ಮ್. ಹೋಬ್ರಾ, ಸ್ವಲ್ಪ ತಾಳ್ಮೆ ಇರ್ಲಿ. ನೋಡೀಗ ನಾನು ಪೇಂಟಿಂಗ್ ತೋರಿಸ್ತೀನಿ. ಹಿಡ್ಕೋಬೇಕಾ? ಹಿಡ್ಕೋಬೇಕಾ ಅಕ್ಕ? ಓಕೆ, ರೆಡಿ, ಓಪನ್, ಎಂಜಾಯ್ ಕೋಬ್ರಾ. ನಿಮಿಷ ಕೊಡಿಲಿ. ಶಾಬಾಷ್ ಕುರಿ. ನಿನ್ನ ಮಕ ಮುಚ್ಚಾಯ ರಾಣಿ, ಇದು 3/4 ಕೋಟಿಗೆ ಹೋಗ್ತಾ ಇದು? 2 ಕಡ್ಲೆಪುರಿ ಕೊಡಲ್ಲ ಇದಕ್ಕೆ. ಕೋಬ್ರಾ, ಇಷ್ಟು ಎಪಿಸೋಡ್ ಮಾಡಿದ್ಯಾ, ಅಷ್ಟು ಗೊತ್ತಾಗಲ್ವಾ ಕೋಬ್ರಾ? ವಾವ್, ಸರಿಯಾಗಿ ನೋಡ್ ಕೋಬ್ರಾ. ಆ ದೊಡ್ಡ ಕಲ್ಯಾಣ ಮಂಟಪ,